ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸ್ಟೂಡೆಂಟ್ಸ್, ನಾನು ಒಂದು ವಿಡಿಯೋನ ಮಾಡಿದೆ PUC 1ನಲ್ಲಿ, ಅದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಗಿತ್ತು. ಸೊ ಒಂದು ಪ್ರೂಫ್ನ ನಾನು ಸ್ಕಿಪ್ ಮಾಡಿದ್ದೆ. ಯಾವುದಪ್ಪ ಅಂದರೆ ಅದು ಕಾಸ್ ಆಫ್ x + y. ಆ ಪ್ರೂಫ್ನ ಸ್ಕಿಪ್ ಮಾಡಿದೆ. ಈ ವಿಡಿಯೋದಲ್ಲಿ ಆ ಪ್ರೂಫ್ನ ಸಖತ್ ಈಸಿಯಾಗಿ, ಇದರಷ್ಟು ಈಸಿ ಬೇರೆ ಎಲ್ಲೂ ನಿಮಗೆ ಸಿಗಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ. ಬಟ್ ಹೇಳೋಕ್ಕಾಗಲ್ಲ, ಸಿಗ್ಬೋದು. ಟೆಕ್ಸ್ಟ್ ಬುಕ್ ನೋಡಿದ್ರೆ ಸ್ವಲ್ಪ ಕಷ್ಟ ಆಗಿದೆ ಅಲ್ವಾ? ಸೊ ಅದಕ್ಕಿಂತ ಈಸಿ, ನಿಮ್ಗೆ ಈಸಿಯೆಸ್ಟ್ ವೇಯಲ್ಲಿ ನಾನು ಈ ಪ್ರೂಫ್ನ ಹೇಳ್ಕೊಡ್ತೀನಿ. ಕೊನೆಯವರೆಗೂ ವಿಡಿಯೋ ನೋಡಿ, ತುಂಬ ಚಿಕ್ಕ ವಿಡಿಯೋ ಇರುತ್ತೆ, ಇದು ತುಂಬ ಲಾಂಗ್ ಏನು ಹೋಗೋದಿಲ್ಲ. ಸೊ ಲೆಟ್ಸ್ ಸ್ಟಾರ್ಟ್ ಡೈರೆಕ್ಟ್ಲಿ ವಿತ್ ದ ಪ್ರೂಫ್. ಓಕೆ, ಪ್ರೂಫ್ ಆಫ್ ಕಾಸ್ ಆಫ್ x + y. ಸ್ಟೂಡೆಂಟ್ಸ್, ಇದರಲ್ಲಿ ನಿಮಗೆ ನೀವು ಮಾಡಬೇಕಾಗಿರೋದು ಬರೀ 3 ಸ್ಟೆಪ್ಪು. ಈ 3 ಸ್ಟೆಪ್ಪಲ್ಲಿ 2 ಸ್ಟೆಪ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಇನ್ನು ಒಂದೇ ಒಂದು ಸ್ಟೆಪ್ ನೀವು ಹೊಸದಾಗಿ ಕಲಿಬೇಕಾಗಿರೋದು, ಅದು ಕೂಡ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ಯಾವುದಪ್ಪ 3 ಸ್ಟೆಪ್ಸು ಅಂತ ನೋಡಿದ್ರೆ, 3 ಸ್ಟೆಪ್ಸ್ ಇನ್ ದ ಪ್ರೂಫ್. ಮೊದಲನೇ ಸ್ಟೆಪ್ಪು ಕನ್ಸ್ಟ್ರಕ್ಷನ್. ಇದೇ ನೀವು ಕಾನ್ಸಂಟ್ರೇಟ್ ಮಾಡಿ ಕಲಿಬೇಕಾಗಿರೋದು. ಇದನ್ನು ಒಂದು ಕಲ್ತ್ಬಿಟ್ರೆ ನೀವು ಸೆಕೆಂಡ್ ಸ್ಟೆಪ್ ಏನು ಹೇಳಿ, ಕಾನ್ಸೆಪ್ಟ್ ಆಫ್ ಕಾಂಗ್ರುವೆನ್ಸಿ ಆ್ಯಂಡ್ CPCT. ಎಲ್ಲಿ ಕಲ್ತಿದ್ದೀರಾ ಇದನ್ನು? 10th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೀರಾ. 10th ಸ್ಟ್ಯಾಂಡರ್ಡಲ್ಲಿ ಯಾವ ಪಾಠ? ಟ್ರಯಾಂಗಲ್ಸ್ ಅನ್ನೋ ಪಾಠದಲ್ಲಿ ಕಾಂಗ್ರುವೆನ್ಸಿ ಮತ್ತು CPCTನ ನೀವು ಕಲ್ತಿದ್ದೀರಾ, ರೈಟ್? ನೆಕ್ಸ್ಟು ಥರ್ಡ್ ಪಾಯಿಂಟ್ ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾ. ಡಿಸ್ಟೆನ್ಸ್ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಎಲ್ಲಿ ಕಲ್ತಿದ್ದೀರಾ? 10th ಕಲ್ತಿದ್ದೀರಾ. 10th ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಕಲ್ತಿದ್ದೀರಾ ಅಲ್ವಾ? ಇವು 3 ಸ್ಟೆಪ್ ಇರೋದು. ಇವು 3ರಲ್ಲಿ 2 ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಕಲಿಬೇಕಾಗಿರೋದು ಒಂದೇ, ಆರಾಮಾಗಿ ಕಲಿಯೋಣ, ರೈಟ್? ಲೆಟ್ ಸ್ಟಾರ್ಟ್. ಸೊ ಈ ಪ್ರೂಫ್ನ ಯಾವ ಥರ ಸ್ಟಾರ್ಟ್ ಮಾಡಬೇಕಂದ್ರೆ, ಮೊದಲನೇದಾಗಿ ಒಂದು x ಆ್ಯಕ್ಸಿಸ್ನ ಡ್ರಾ ಮಾಡಿ, ಆಮೇಲೆ ಒಂದು y ಆ್ಯಕ್ಸಿಸ್ನ ಡ್ರಾ ಮಾಡಿ, ರೈಟ್? ಸೊ ಇವಾಗ 1 ಸೆಂಟಿಮೀಟರ್ನ ಅಳತೆ ಮಾಡಿಬಿಟ್ಟು ಸರ್ಕಲ್ನ ಡ್ರಾ ಮಾಡಿ. ಸೊ ದ ರೇಡಿಯಸ್ ಆಫ್ ಸರ್ಕಲ್ ಇಸ್ ಹೌ ಮಚ್? 1 ಸೆಂಟಿಮೀಟರ್. ಸೊ 1 ಸೆಂಟಿಮೀಟರ್ ಡ್ರಾ ಮಾಡಬೇಕಾ? ಇಲ್ಲ. ಸೊ ನೀವು ನಾರ್ಮಲ್ ಆಗು ಡ್ರಾ ಮಾಡ್ಬೋದು ಸರ್ಕಲ್ನ, ಬಟ್ ಮೆನ್ಷನ್ ಮಾಡಿ 1 ಸೆಂಟಿಮೀಟರ್ ಸರ್ಕಲ್ ಅಂತ. ಇವಾಗ ಇದರಲ್ಲಿ ನಾವು 4 ಪಾಯಿಂಟ್ಸ್ನ ತಗೋಬೇಕು. ಪಾಯಿಂಟ್ ನಂಬರ್ 1 ಇನ್ ಕ್ವಾಡ್ರೆಂಟ್ 1, ಪಾಯಿಂಟ್ ನಂಬರ್ 2 ಇನ್ ಕ್ವಾಡ್ರೆಂಟ್ 2, ಪಾಯಿಂಟ್ ನಂಬರ್ 3 ಇನ್ ಕ್ವಾಡ್ರೆಂಟ್ 4. 4ನೇ ಪಾಯಿಂಟ್ ಎಲ್ಲಿ ಬರುತ್ತೆ? ಆನ್ ದಿಸ್ ಹಿಯರ್. ಎಲ್ಲಿ ಸರ್ಕಲ್ ಮತ್ತು x ಆಕ್ಸಿಸ್ ಇಂಟರ್ಸೆಕ್ಟ್ ಆಗ್ತಾ ಇದೆ ನೋಡಿ, ಪಾಸಿಟಿವ್ ಸೈಡಲ್ಲಿ, ಅಲ್ಲಿ ನೀವು ಇನ್ನೊಂದು ಪಾಯಿಂಟ್ನ ತಗೋಬೇಕು. ಓಕೆ, 4 ಪಾಯಿಂಟ್ಸ್ ತೊಗೊಂಡಿದ್ದೀರಾ. ನೆಕ್ಸ್ಟ್ ಏನು ಮಾಡ್ಬೇಕು ನೀವು? ಸಿ ವಾಟ್ ಇಸ್ ದಿಸ್? ಸೆಂಟರಿಂದ ಈ ಪಾಯಿಂಟಿಗೆ ಜಾಯಿನ್ ಮಾಡ್ತೀರಾ. ದಿಸ್ ಇಸ್ ನಥಿಂಗ್ ಬಟ್ ವಾಟ್? ರೇಡಿಯಸ್ ಅಲ್ವಾ? ಸೊ ಇದೊಂದು ರೇಡಿಯಸ್, ಇದೊಂದು ರೇಡಿಯಸ್, ಇದೊಂದು ರೇಡಿಯಸ್, ಇನ್ನೊಂದು ರೇಡಿಯಸ್ ಇದೆ. ಅದ್ಯಾವುದು? ಇಲ್ಲಿಂದ ಹಿಡಿದು ದಿಸ್ ಇಸ್ ಆಲ್ಸೋ ಅ ರೇಡಿಯಸ್, ಕರೆಕ್ಟ್? ವಾಟ್ ಇಸ್ ದ ರೇಡಿಯಸ್ ಆಫ್ ದ ಸರ್ಕಲ್? ದ ರೇಡಿಯಸ್ ಆಫ್ ದ ಸರ್ಕಲ್ ಇಸ್ 1. ಅದಕ್ಕೆ ನಾವೇನಂತ ಕರಿತೀವಿ? ಯೂನಿಟ್ ಸರ್ಕಲ್ ಅಂತ ಕರಿತೀವಿ. ಅರ್ಥ ಆಯ್ತಾ ಇಲ್ಲಿವರೆಗೂ? ಈಸಿನಾ? x ಆಕ್ಸಿಸ್ y ಆಕ್ಸಿಸ್ ಸರ್ಕಲ್, 4 ಪಾಯಿಂಟ್ಸ್, ರೇಡಿಯಸ್ ರೇಡಿಯಸ್ ರೇಡಿಯಸ್, ಇಲ್ಲಿ ಒಂದು ರೇಡಿಯಸ್. ಡನ್. ಓಕೆ, ನೆಕ್ಸ್ಟು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಜಾಯಿನ್ ಮಾಡಿ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಜಾಯಿನ್ ಮಾಡಿ. ಓಕೆ, ಸೆಕೆಂಡ್ ಕ್ವಾಡ್ರೆಂಟಿಂದ x ಆಕ್ಸಿಸಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆಯಲ್ಲ ಸರ್ಕಲ್ಲು, ಆ ಪಾಯಿಂಟಿಗೆ ಜಾಯಿನ್ ಮಾಡಿ. ಫಸ್ಟ್ ಕ್ವಾಡ್ರೆಂಟಲ್ಲಿರೋ ಪಾಯಿಂಟು 4th ಕ್ವಾಡ್ರೆಂಟಲ್ಲಿರೋ ಪಾಯಿಂಟ್ನ ಜಾಯಿನ್ ಮಾಡಿ. ಡನ್. ನೋಡಿ, 2 ಟ್ರಯಾಂಗಲ್ ಬಂತು. ಇವಾಗ ಈ ಆ್ಯಂಗಲ್ ಇದೆ ನೋಡಿ, ಈ ಆ್ಯಂಗಲ್ನ ನಾವು x ಅಂತ ತಗೊಳ್ಳೋಣ. ನೆಕ್ಸ್ಟು ಈ ಆ್ಯಂಗಲ್ ಇದೆ ನೋಡಿ, ಅಂದರೆ ಈ ಯೆಲ್ಲೋ ಲೈನಿಂದ ಈ ಯೆಲ್ಲೋ ಲೈನ್ಗೆ, ಆ ಆ್ಯಂಗಲ್ನ ನಾವು y ಅಂತ ತಗೊಳ್ಳೋಣ. ಮತ್ತೀಗ ಕೆಳಗಡೆ ಒಂದು ಆ್ಯಂಗಲ್ ಬರುತ್ತೆ ನೋಡಿ, ಈ ಆ್ಯಂಗಲ್ನ ನಾವು -y ಅಂತ ತಗೊಳ್ಳೋಣ. -y ಅಂತ ತಗೋಬೇಕಾ? ಬೇಡ. ಸಿ, ನಾನೇನು ಹೇಳಿದೆ? ಆ್ಯಂಗಲ್ಸ್ ಯಾವಾಗಲೂ ಕ್ಲಾಕ್ ವೈಸಲ್ಲಿ ಹೋದಾಗ, ಸಿ ಇಲ್ಲಿಂದ ಕ್ಲಾಕ್ ಆ್ಯಂಟಿ ಕ್ಲಾಕ್ ವೈಸ್, ಸಿ ದಿಸ್ ಇಸ್ ಆ್ಯಂಟಿ ಕ್ಲಾಕ್ ವೈಸ್ ಅಲ್ವಾ? ಆ್ಯಂಟಿ ಕ್ಲಾಕ್ ವೈಸ್ಗೆ ಹೋದಾಗ ಪಾಸಿಟಿವ್ x, ಮತ್ತು ಇಲ್ಲಿಂದ ಆ್ಯಂಟಿ ಕ್ಲಾಕ್ ವೈಸ್ ಹೋಯಿತು ಪಾಸಿಟಿವ್ y, ಮತ್ತು ಇಲ್ಲಿಂದ ಕ್ಲಾಕ್ ವೈಸಿಗೆ ಬಂತು, ಸೊ ನೆಗೆಟಿವ್ y. ಅದಕ್ಕೆ ನಾವೇನಂತ ತೊಗೊಂಡಿದ್ದೀವಿ? ನೆಗೆಟಿವ್ y. ಯಾಕೆ ನೆಗೆಟಿವ್ y ತೊಗೊಂಡಿದ್ದೀವಿ? ಬೇಕಂತ ತೊಗೊಂಡಿದ್ದೀವಾ? ನೋ, ಇದು ಕ್ಲಾಕ್ ವೈಸಲ್ಲಿ ಹಿಂಗೆ ಹೋಗ್ತಾ ಇದೆ. ಸೊ ಅದಕ್ಕೆ ಅದೇನಾಗಿದೆ? ನೆಗೆಟಿವ್ y ಆಗುತ್ತೆ ಅಷ್ಟೇ. ಓಕೆ, ಸೊ x y ನೆಗೆಟಿವ್ y ಆಯಿತು, ಇಲ್ಲಿವರೆಗೂ ಆಗಿದೆ. ನೆಕ್ಸ್ಟ್ ಇವಾಗ ಏನು ಮಾಡೋಣ ನಾವು? ವಿ ವಿಲ್ ರೈಟ್ ಕೋಆರ್ಡಿನೇಟ್ಸ್. ಸೊ ಇದು 0,0 ಒರಿಜಿನ್, ಇದು ಕರೆಕ್ಟ್ ಅಲ್ವಾ? ದಿಸ್ ಇಸ್ 0,0. ಯೂನಿಟ್ ಸರ್ಕಲ್ ಅಂದರೆ ರೇಡಿಯಸ್ 1 ಇರುತ್ತೆ. ಸೊ x ಇಸ್ ಈಕ್ವಲ್ ಟು 1, y ಏನಾಗುತ್ತೆ? 0 ಆಗುತ್ತೆ. ಡನ್. ಓಕೆ, ನೆಕ್ಸ್ಟ್ ಈಗ ಇಲ್ಲಿ ನೋಡಿ, ವಾಟ್ ಇಸ್ ದಟ್ ಥೀಟಾ? ಇಲ್ಲಿ ನೀವು ಇವಾಗ ಗಮನಿಸಿದ್ರೆ, ಹಿಯರ್ ವಿ ಹ್ಯಾವ್, ಇಲ್ಲಿದೆ ಅದು, 1 ಸೆಕೆಂಡ್. ಓಕೆ, ಹಿಯರ್ ವಿ ಹ್ಯಾವ್ 90 ಡಿಗ್ರೀಸ್. ಯಾವುದಪ್ಪ 90 ಡಿಗ್ರೀಸು? ದಿಸ್ ಇಸ್ 90 ಡಿಗ್ರೀಸ್. ಓಕೆ, ಸೊ ಇಲ್ಲಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮ್ ಆಗ್ತಿದೆ, ಹೌದಾ? ಸಿ ದಿಸ್ ಇಸ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮ್ ಆದಾಗ ಇದು ಆಪೋಸಿಟ್ ಸೈಡ್ ಏನಾಗುತ್ತೆ? ಇದು ಆಪೋಸಿಟ್ ಸೈಡ್ ಆಗುತ್ತೆ, ಅಡ್ಜಸೆಂಟ್ ಸೈಡ್ ಆಗುತ್ತೆ, ಹೈಪಾಟಿನ್ಯೂಸ್ ಆಗುತ್ತೆ. ಹೈಪಾಟಿನ್ಯೂಸ್ ಅಂತ ನಮಗೆ ಗೊತ್ತಿದೆ. ವಾಟ್ ಇಸ್ ಹೈಪಾಟಿನ್ಯೂಸ್? 1, ಕರೆಕ್ಟ್ ಅಲ್ಲ? ಬಿಕಾಸ್ ಇಟ್ ಇಸ್ ರೇಡಿಯಸ್. ರೇಡಿಯಸ್ ಅಂದರೆ 1 ಸೆಂಟಿಮೀಟರ್. ಸೊ ಹೈಪಾಟಿನ್ಯೂಸ್ ಇಸ್ ಈಕ್ವಲ್ ಟು 1. ಸೊ ಇವಾಗ ಇಲ್ಲಿ ನಾವು ಸೈನ್ ಎಕ್ಸ್ನ ಬರಿಬೇಕಂದ್ರೆ ಏನಂತ ಬರಿಬೇಕು? ವಾಟ್ ಇಸ್ ಸೈನ್ ಎಕ್ಸ್? ನೇಮ್ ಮಾಡೋಣ. ಸಿ ದಿಸ್ ಇಸ್ O,
ದಿಸ್ ಇಸ್ ಎ, ಓಕೆ, ಆ್ಯಂಡ್ ದಿಸ್ ಇಸ್ ಸಿ ಅಂತ ಎಕ್ಸ್ ಅಂತ ತೊಗೊಳ್ಳೋಣ. ಇದು ದಿಸ್ ಇಸ್ ಎಕ್ಸ್. ಸೊ ಸೈನ್ ಎಕ್ಸ್ ಏನಾಗುತ್ತೆ? ಎ ಎಕ್ಸ್ ಬೈ ಓ ಎಕ್ಸ್ ಅಲ್ವಾ? ದಟ್ ಈಸ್ ನಥಿಂಗ್ ಬಟ್ ಎ ಎಕ್ಸ್ ಬೈ ಓ ಎಕ್ಸ್. ಎ ಎಕ್ಸ್ ಬೈ ಓ ಎಕ್ಸ್ ಆಗಲ್ಲ, ಸಾರಿ. ಸೈನ್ ಎಕ್ಸ್ ಏನಾಗುತ್ತೆ? ಆಪೋಸಿಟ್ ಬೈ ಹೈಪಾಟಿನ್ಯೂಸ್, ಎ ಎಕ್ಸ್ ಬೈ ಓ ಎ ಆಗುತ್ತೆ. ಸೊ ಎ ಎಕ್ಸ್ ಬೈ ಓ ಎ. ಓ ಎ ಅಂದರೆ ಏನು? ಓ ಎ ಅಂದರೆ ರೇಡಿಯಸ್ 1 ಆಗಿದೆ. ಸೊ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಎ ಎಕ್ಸ್. ಅಂದರೆ ಈ ಲೆಂತ್ ಇದೆ ನೋಡಿ, ಬಿಕಾಸ್ ಡಿವೈಡೆಡ್ ಬೈ 1, ಓ ಎ ಇಸ್ 1 ಸ್ಟೂಡೆಂಟ್ಸ್. ಈ ಲೆಂತ್ ಇದೆ ನೋಡಿ, ದಿಸ್ ಲೆಂತ್ ಇಸ್ ಹೌ ಮಚ್? ಸೈನ್ ಎಕ್ಸ್ ಅಲ್ವಾ? ಈ ಲೆಂತು ಸೈನ್ ಎಕ್ಸ್. ಸೊ ಈ ಲೆಂತ್ ಅಂದರೆ ಏನು? ದಿಸ್ ಇಸ್ ನಥಿಂಗ್ ಬಟ್ ಆನ್ ದ ವೈ ಆಕ್ಸಿಸ್. ಅಂದರೆ ಇಲ್ಲಿ ಏನು ಬರ್ತಾ ಇದೆ ನಮಗೆ? ಸೈನ್ ಎಕ್ಸ್ ಬರ್ತಾ ಇದೆ. ಅದೇ ರೀತಿ ಕಾಸ್ ಎಕ್ಸ್ ತೊಗೊಂಡ್ರೆ ಏನು ಬರುತ್ತೆ ನಮಗೆ? ಸಿ, ಕಾಸ್ ಎಕ್ಸ್ ಇಸ್ ಅಡ್ಜಸೆಂಟ್ ಬೈ ಹೈಪಾಟಿನ್ಯೂಸ್. ಅಡ್ಜಸೆಂಟ್ ಅಂದರೆ ಓ ಎಕ್ಸ್ ಇದೆ, ಸೊ ಓ ಎಕ್ಸ್. ಹೈಪಾಟಿನ್ಯೂಸ್ ಇಸ್ 1, ಸೊ 1. ಸೊ ಇವಾಗ ಈ ಲೆಂತ್ ಏನಾಗುತ್ತೆ? ದಿಸ್ ಲೆಂತ್ ಇಸ್ ನಥಿಂಗ್ ಬಟ್ ಆರ್ ಕಾಸ್ ಎಕ್ಸ್. ಸೊ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಕಾಸ್ ಎಕ್ಸ್ ಇದೆ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಸೈನ್ ಎಕ್ಸ್ ಇದೆ. ಹಾಗಾದರೆ ಈ ಪಾಯಿಂಟಿನ ಕೋಆರ್ಡಿನೇಟ್ಸ್ನ ಯಾವ ಥರ ಬರೀಬೋದು? ಈ ರೀತಿಯಲ್ಲಿ ಬರೀಬೋದು. ಸೊ ಸಿಂಪಲ್. ಇಲ್ಲಿ ನೋಡಿ 1,0 ಬರೋದ್ರಲ್ವಾ? ಇಲ್ಲಿ ಎಕ್ಸ್ ಇದೆ, ಸೊ ಏನಾಗುತ್ತೆ? ಕಾಸ್ ಎಕ್ಸ್ ಕಾಮ ಸೈನ್ ಎಕ್ಸ್. ಕಾಸ್ ಎಕ್ಸ್ ಇಸ್ ಎಕ್ಸ್ ಆಕ್ಸಿಸ್, ಸೈನ್ ಎಕ್ಸ್ ಇಸ್ ವೈ ಆಕ್ಸಿಸ್. ಓಕೆ, ಸೊ ನಿಮಗೆ ನಾನು ಇಲ್ಲಿ ಯಾವ ಥರ ಬರುತ್ತೆ ಅಂತ ಹೇಳ್ಕೊಟ್ಟಿದ್ದೀನಿ. ಇದನ್ನು ಮಾಡೋದು ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟಾಗಿ ಈ ಪಾಯಿಂಟ್ನ ಬರೆದು ಕಾಸ್ ಎಕ್ಸ್ ಕಾಮ ಸೈನ್ ಎಕ್ಸ್ ಬರೆದ್ರೆ ಗುಡ್. ಓಕೆ, ಸೊ ದೀಸ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ ದಿಸ್ ಪಾಯಿಂಟ್. ಇಲ್ಲಿ ಹೇಗೆ ಕಾಸ್ ಎಕ್ಸ್ ಕಾಮ ಸೈನ್ ಎಕ್ಸ್ ಆಯ್ತಲ್ವಾ? ಇವಾಗ ನಾನು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಹೋದಾಗ ಅವಾಗ ಏನಾಗುತ್ತೆ? ಎಕ್ಸ್ ಪ್ಲಸ್ ವೈ ಆಗುತ್ತೆ, ರೈಟ್? ಸೊ ಹೇಗದು ಎಕ್ಸ್ ಪ್ಲಸ್ ವೈ ಆಗ್ತಾ ಇದೆ? ಲೆಟ್ ಸಿ ದಟ್ ಒನ್ಸ್. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಹೋದಾಗ ಏನಾಗುತ್ತೆ? ಎಕ್ಸ್ ಪ್ಲಸ್ ವೈ ಆಗುತ್ತೆ, ರೈಟ್? ಸೊ ಅದು ಎಕ್ಸ್ ಪ್ಲಸ್ ವೈ ಅಂದರೆ ಇವಾಗ ಈ ಕೋಆರ್ಡಿನೇಟ್ಗಳು ಏನಾಗ್ತವೆ? ಸೇಮ್ ಥಿಂಗ್, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಯಾಕೆ ಎಕ್ಸ್ ಪ್ಲಸ್ ವೈ? ಎಕ್ಸ್ ಆ್ಯಂಡ್ ವೈ. ಸೊ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ಡನ್. 3 ಕೋಆರ್ಡಿನೇಟ್ಸ್ ಬಂತು. 4ನೇ ಕೋಆರ್ಡಿನೇಟ್ ಇಲ್ಲಿದೆ, ಆ್ಯಂಗಲ್ ನೋಡಿ ಮೈನಸ್ ವೈ ಇದೆ. ಸೊ ಕಾಸ್ ಆಫ್ ಮೈನಸ್ ವೈ ಕಾಮ ಸೈನ್ ಆಫ್ ಮೈನಸ್ ವೈ. ಅರ್ಥ ಆಯ್ತಾ? ಈ ಕೋಆರ್ಡಿನೇಟ್ ಹೇಗೆ ಬಂತು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದು ನಿಮ್ಗೆ ಅರ್ಥ ಆಗಲಿಕ್ಕೆ ಅಂತ. ಇಲ್ಲಾಂದರೆ ಯು ಕ್ಯಾನ್ ಡೈರೆಕ್ಟ್ಲಿ ಸ್ಟಾರ್ಟ್ ಆಫ್ ವಿತ್ ಪಾಯಿಂಟಿಂಗ್, ಅಂದರೆ ನೇಮಿಂಗ್ಸ್ನ ನೀವು ಮಾಡ್ಬೋದು. ಸೊ ಇಷ್ಟು ನಾವೇನು ಮಾಡಿದ್ದೀವಿ? ಈಗ ಕನ್ಸ್ಟ್ರಕ್ಷನ್ನ ಮಾಡ್ಕೊಂಡಿದ್ದೀವಿ. ದಿಸ್ ಇಸ್ ಓನ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಕನ್ಸ್ಟ್ರಕ್ಷನ್ಸ್ ಆಗಿಬಿಟ್ರೆ ಮಿಕ್ಕಿದನ್ನೆಲ್ಲ ನೀವು ಆರಾಮಾಗಿ ಮುಗಿಸ್ಬೋದು. ಸೊ ನೆಕ್ಸ್ಟ್ ಏನಿದೆ ನೋಡಿ ಈಗ. ಸೊ ಏನಿತ್ತಿಲ್ಲಿ ಆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಎಲ್ಲ ಇತ್ತಲ್ವಾ, ಅದನ್ನು ತೆಗೆದಾಕ್ಬಿಟ್ಟು ನಾವೀಗ ವಿ ಹ್ಯಾವ್ ಟೇಕನ್ ಓನ್ಲಿ 2 ಟ್ರಯಾಂಗಲ್ ಸ್ಟೂಡೆಂಟ್ಸ್. ಓಕೆ, 2 ಟ್ರಯಾಂಗಲ್ನ ಮಾತ್ರ ತೊಗೊಂಡಿದ್ದೀವಿ ನಾವು. ವಿ ಹ್ಯಾವ್ ಟೇಕನ್ ಓನ್ಲಿ 2 ಟ್ರಯಾಂಗಲ್ಸ್. ಓಕೆ, ಇವಾಗ ಇವೆರಡು ಟ್ರಯಾಂಗಲ್ ಜಾಯಿಂಟ್ ಆಗಿದೆಲ್ವಾ? ಸಪ್ರೇಟ್ ಮಾಡೋಣ ಇದನ್ನು. ಸೊ ಸಪ್ರೇಟ್ ಮಾಡೋಕ್ಕಿಂತ ಮುಂಚೆ ನೇಮ್ ಮಾಡ್ಕೊಳ್ಳೋಣ. ಎ ಬಿ ಸಿ ಡಿ ಮಧ್ಯದಲ್ಲಿ ಓ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಈಗ ಇದನ್ನು ಸಪ್ರೇಟ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ನೋಡಿ. ಬಿ ಒ ಡಿ ಇದೆ ಅಲ್ವಾ? ಸಿ ಇಯರ್ ಬಿ ಒ ಡಿ. ನೆಕ್ಸ್ಟ್ ನೋಡಿ ಅಲ್ಲಿ ಬಿ ಒ ಡಿ. ಬಿ ಹತ್ರ ಏನಿದೆ ನೋಡಿ? ಬಿ ಹತ್ರ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ಡಿ ಹತ್ರ 1,0 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ 1,0. ಓಕೆ, ಈ ಲೈನ್ ಏನಂತ ನೀವು ನೋಡ್ತಾ ಇದ್ರೆ ದಟ್ ಲೈನ್ ಇಸ್ ನಥಿಂಗ್ ಬಟ್ ಇಲ್ಲಿದೆ ನೋಡಿ. ಸೊ ಇಲ್ಲಿ ಎಕ್ಸು, ಇಲ್ಲಿ ವೈ ಇದೆ ಅಲ್ವಾ? ಮಧ್ಯದಲ್ಲಿ ಒಂದು ಲೈನ್ ಇದೆ ತಾನೆ, ಆ ಲೈನೇ ನಾನು ಅಲ್ಲಿ ಡಾಟೆಡ್ ಥರ ತೋರಿಸಿದ್ದೀನಿ. ಓಕೆ, ನೆಕ್ಸ್ಟು ಇನ್ನೊಂದು ಟ್ರಯಾಂಗಲ್ ಯಾಕೆ ತೊಗೊಂಡಿರೋದು ನಾವು? ಎ ಒ ಸಿ. ಎಗೆ ಕಾಸ್ ಎಕ್ಸ್ ಸೈನ್ ಎಕ್ಸು, ಸಿಗೆ ಕಾಸ್ ಮೈನಸ್ ವೈ ಸೈನ್ ಮೈನಸ್ ವೈ. ನೋಡಿ ಇಲ್ಲಿ ಎ ಒ ಸಿ ಕಾಸ್ ಎಕ್ಸ್ ಸೈನ್ ಎಕ್ಸ್ ಕಾಸ್ ಮೈನಸ್ ವೈ ಸೈನ್ ಮೈನಸ್ ವೈ. ಈ ಡಾಟೆಡ್ ಲೈನ್ ಏನು? ದಟ್ ಡಾಟೆಡ್ ಲೈನ್ ಇಸ್ ನಥಿಂಗ್ ಬಟ್ ಇಲ್ಲಿದೆ ನೋಡಿ ಲೈನು. ಅಂದರೆ ಎಕ್ಸು ಮತ್ತು ವೈನ ಸಪ್ರೇಟ್ ಮಾಡೋ ಲೈನು ಇಲ್ಲಿದೆ, ಇಲ್ಲೂ ಮತ್ತು ಎಕ್ಸು ಮತ್ತು ವೈನ ಸಪ್ರೇಟ್ ಮಾಡೋ ಲೈನ್ ಇಲ್ಲಿದೆ. ಸೊ ಅವೆರಡು ಲೈನ್ಗಳನ್ನ ನಾನು ಡಾಟೆಡ್ ಆಗಿ ತೊಗೊಂಡಿದ್ದೀನಿ. ಓಕೆ ಸ್ಟೂಡೆಂಟ್ಸ್, ಕ್ಲಿಯರ್ ಇಲ್ಲಿವರೆಗೂ ಅರ್ಥ ಆಯ್ತಲ್ವಾ? ಅಷ್ಟೇ. ಇದಾದಮೇಲೆ ಇವಾಗ ನೋಡಿ, ಇಲ್ಲಿವರೆಗೂ ನಾವು ಏನು ಮಾಡಿದ್ದೀವಿ? ಸ್ಟೆಪ್ ನಂಬರ್ 1ನ ಮಾಡಿದ್ದೀವಿ. ಸ್ಟೆಪ್ ನಂಬರ್ 1ನ ಇನ್ನೊಂದ್ಸತಿ ಏನು ಮಾಡೋಣ? ನಾವು ರಿವೈಸ್ ಮಾಡೋಣ. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಸರ್ಕಲ್. ಓಕೆ, 4 ಪಾಯಿಂಟ್ಸ್ ತೊಗೋಬೇಕು. ಫಸ್ಟ್ ಕ್ವಾಡ್ರೆಂಟಲ್ಲಿ ಒಂದು, ಸೆಕೆಂಡ್ ಕ್ವಾಡ್ರೆಂಟಲ್ ಒಂದು, ಫೋರ್ತ್ ಕ್ವಾಡ್ರೆಂಟಲ್ಲಿ ಒಂದು. 4ನೇ ಪಾಯಿಂಟು ಎಕ್ಸ್ ಆಕ್ಸಿಸ್, ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮತ್ತು ಸರ್ಕಲಲ್ಲಿ ಇಂಟರ್ಸೆಕ್ಟ್ ಆಗುತ್ತಲ್ವಾ, ಅದೊಂದು ಪಾಯಿಂಟ್. ಸೊ 4 ಪಾಯಿಂಟ್ನ ತೊಗೋಬೇಕು. 4 ಪಾಯಿಂಟ್ನ ತೊಗೊಂಡು ಫಸ್ಟ್ ಕ್ವಾಡ್ರೆಂಟ್ ಮತ್ತು ಫೋರ್ತ್ ಕ್ವಾಡ್ರೆಂಟ್ ಪಾಯಿಂಟ್ನ ಜಾಯಿನ್ ಮಾಡಬೇಕು. ಸೆಕೆಂಡ್ ಕ್ವಾಡ್ರೆಂಟ್ ಮತ್ತು ಎಕ್ಸ್ ಆಕ್ಸಿಸಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆಯಲ್ವ, ಆ ಪಾಯಿಂಟ್ನ ಜಾಯಿನ್ ಮಾಡಬೇಕು. 2 ಟ್ರಯಾಂಗಲ್ಗಳು ಫಾರ್ಮ್ ಆಗ್ತವೆ. ಸೊ 2 ಟ್ರಯಾಂಗಲ್ಗಳು ಫಾರ್ಮ್ ಆದಮೇಲೆ ಒಂದು ಆ್ಯಂಗಲ್ ಎಕ್ಸ್ ಆಗುತ್ತೆ, ಇನ್ನೊಂದು ಆ್ಯಂಗಲ್ ವೈ ಆಗುತ್ತೆ. ಎಕ್ಸ್ಗಿಂತ ಕೆಳಗಡೆ ಮೈನಸ್ ವೈ ಆಗುತ್ತೆ. ಸೊ ಅದೇ ರೀತಿ ಕೋಆರ್ಡಿನೇಟ್ಸ್ನ ಬರ್ಕೋಬೇಕು. ಕೋಆರ್ಡಿನೇಟ್ಸ್ನ ಬರ್ಕೊಂಡು ಎ ಬಿ ಸಿ ಡಿ ಓ ಅಂತ ಬರ್ಕೊಂಡ್ಬಿಟ್ರೆ ಮುಗೀತು. ದಿಸ್ ಇಸ್ ಕನ್ಸ್ಟ್ರಕ್ಷನ್. ಇಷ್ಟೊತ್ತವರೆಗೂ ನಾವು ಮಾಡಿದ್ದು ಇದನ್ನೇ. ಕ್ಲಿಯರ್? ಓಕೆ, ಸೊ ಇದಾದಮೇಲೆ ಏನು ಮಾಡ್ಬೇಕು? ನೆಕ್ಸ್ಟು
ಕಾಂಗ್ರುವೆನ್ಸಿನ ಮಾಡಬೇಕು. ಕಾಂಗ್ರುವೆನ್ಸಿನ ಯಾವ ಥರ ಮಾಡೋದು ಅದನ್ನೇ ನೋಡೋಣ ಈಗ. ನಾವು ಲೆಟ್ ಅಸ್ ಕನ್ಸಿಡರ್ ಟ್ರಯಾಂಗಲ್ AOC ಆ್ಯಂಡ್ ಟ್ರಯಾಂಗಲ್ BOD. ನಿಮ್ಮ ಮುಂದೆನೇ ಇದೆ ಟ್ರಯಾಂಗಲ್ಗಳು. ಇನ್ನೊಂದು ಪಾಯಿಂಟ್ ಹೇಳಬೇಕಪ್ಪ ನಾನು, ಏನಪ್ಪ ಅಂದರೆ ಇಲ್ಲಿ ಎಲ್ಲೆಲ್ಲಿ ಎಲ್ಲೋ ಲೈನ್ಗಳಿದಾವಲ್ವ, ಓಕೆ, ಇದನ್ನು ಎಲ್ಲೋ ಅನ್ನು ಬರೀತೀನಿ ನಾನೀಗ. ಎಲ್ಲೆಲ್ಲಿ ಎಲ್ಲೋ ಲೈನ್ಸ್ಗಳಿದಾವಲ್ಲ, ದೋಸ್ ಎಲ್ಲೋ ಲೈನ್ಸ್ ಆರ್ ರೇಡಿಯಸ್ ಫಾರ್ ಯುವರ್ ರೆಫರೆನ್ಸ್. ಅವೆಲ್ಲ ಏನೋ ರೇಡಿಯಸ್ಗಳು. ರೇಡಿಯಸ್ ಎಷ್ಟಿದೆ ಇದರದ್ದು? 1 ಸೆಂಟಿಮೀಟರ್ ಇದೆ ರೇಡಿಯಸ್. ಓಕೆ ಓಕೆ ಸೊ ಇವಾಗ ನಾವು ಎಲ್ಲಿವರೆಗೂ ಬಂದ್ವಿ? ಸೊ ವಿ ಆರ್ ಓಕೆ, ಇಲ್ಲಿದ್ದೀವಾ? ಫೈನ್, ನೋ ಪ್ರಾಬ್ಲಮ್. ಸೊ ಟ್ರಯಾಂಗಲ್ AOC ಆ್ಯಂಡ್ ಟ್ರಯಾಂಗಲ್ BOD ಎರಡು ಟ್ರಯಾಂಗಲ್ನ ತೊಗೊಂಡಿದ್ದೀವಿ. ಎರಡು ಟ್ರಯಾಂಗಲ್ನ ಅಬ್ಸರ್ವ್ ಮಾಡಿ ಈಗ. OA ರೇಡಿಯಸ್ಸಾ? ಬಿಕಾಸ್ ಯೆಲ್ಲೋ ಕಲರಲ್ಲಿದೆ. ಹೌದು, OA ರೇಡಿಯಸ್, OC ರೇಡಿಯಸ್, OD ರೇಡಿಯಸ್, OB ರೇಡಿಯಸ್, ಎಲ್ಲ ರೇಡಿಯಸ್. ರೇಡಿಯಸ್ ಅಂದರೆ ಎಲ್ಲ ಒಂದೇ ಲೆಂತ್ ಇರುತ್ತೆ. ಬಟ್ ಇವಾಗ ಈ ಟ್ರಯಾಂಗಲಲ್ಲಿ ಕ್ಯಾನ್ ವಿ ರೈಟ್ OA ಇಸ್ ಈಕ್ವಲ್ ಟು OB? ಎಸ್. ವೈ? ಬಿಕಾಸ್ ಇಟ್ ಇಸ್ ರೇಡಿಯಸ್. ಅದೇ ರೀತಿ ಕ್ಯಾನ್ ವಿ ಆಲ್ಸೋ ರೈಟ್ OC ಇಸ್ ಈಕ್ವಲ್ ಟು OD? ಎಸ್. ವೈ? ಬಿಕಾಸ್ ದೇ ಬೋತ್ ಆರ್ ರೇಡಿಯಸ್. ರೇಡಿಯಸ್ ರೇಡಿಯಸ್ ಎರಡು ಸೈಡು ಈಕ್ವಲ್ ಆಗಿದೆ. ದಿಸ್ ಸೈಡ್ ಆ್ಯಂಡ್ ದಿಸ್ ಸೈಡ್ ಇಸ್ ಈಕ್ವಲ್, ದಿಸ್ ಸೈಡ್ ಆ್ಯಂಡ್ ದಿಸ್ ಸೈಡ್ ಇಸ್ ಆಲ್ಸೋ ಈಕ್ವಲ್. ಯಾಕಂದರೆ ಆಲ್ ಆಫ್ ದೆಮ್ ಆರ್ ರೇಡಿಯಸ್ ಸ್ಟೂಡೆಂಟ್ಸ್, ಎಲ್ಲ ರೇಡಿಯಸ್ಗಳೇ. ಡನ್. ನೆಕ್ಸ್ಟ್ ಈಗ ಕ್ಯಾನ್ ವಿ ಆಲ್ಸೋ ರೈಟ್ ನೋಡಿ ಇಲ್ಲಿ ಆ್ಯಂಗಲ್ AOC ಇಸ್ ಈಕ್ವಲ್ ಟು ಆ್ಯಂಗಲ್ BOD. ಹೌದಾ? ಆ್ಯಂಗಲ್ BOD ನೋಡಿ, ಎಕ್ಸ್ ವೈ. ವಾಟ್ ಈಸ್ ಎಕ್ಸ್ ಆ್ಯಂಡ್ ವೈ? ಎಕ್ಸ್ ಪ್ಲಸ್ ವೈ. ಸೊ ಈ ಆ್ಯಂಗಲ್ ಏನಾಗುತ್ತೆ? ಎಕ್ಸ್ ಪ್ಲಸ್ ವೈ ಆಗುತ್ತೆ ಅಲ್ವಾ? ಹೌದು. ಎಕ್ಸು ವೈ ಅಂದರೆ ಏನು? ನಂಬರ್ಗಳಷ್ಟೇ. ಎಷ್ಟಿದೆ ನಂಬರ್ ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ ತಕ್ಷಣ ವಿ ಆರ್ ಟೇಕಿಂಗ್ ಎಕ್ಸ್ ಆ್ಯಂಡ್ ವೈ. ಅದೇ ರೀತಿ ಇಲ್ಲಿಗೆ ಬನ್ನಿ. ದಿಸ್ ಇಸ್ ಎಕ್ಸ್, ದಿಸ್ ಇಸ್ ವೈ. ವಾಟ್ ಈಸ್ ಎಕ್ಸ್ ಪ್ಲಸ್ ವೈ? ಎಕ್ಸ್ ಪ್ಲಸ್ ವೈ ಅಂದರೆ ಎಕ್ಸ್ ಮತ್ತು ವೈ ಸೇರಿದಾಗ ಏನಾಗುತ್ತೆ? ಎಕ್ಸ್ ಪ್ಲಸ್ ವೈ ಆಗುತ್ತೆ. ಸೊ ಇಲ್ಲಿ ಒಂದು ಡೌಟ್ ಬರ್ಬೋದು, ಸರ್ ಇಲ್ಲಿ ಮೈನಸ್ ವೈ ಇದೆಯಲ್ಲ, ಯಾಕೆ ನೀವು ಎಕ್ಸ್ ಮೈನಸ್ ವೈ ಬರೀತಿಲ್ಲ, ಯಾಕೆ ಎಕ್ಸ್ ಪ್ಲಸ್ ವೈ ಬರೀತಾ ಇದ್ದೀರಾ ಅಂತ. ವೆರಿ ಜೆನ್ಯುವನ್ ಡೌಟ್ ಸ್ಟೂಡೆಂಟ್ಸ್. ಕೇಳಿ, ಇದು 30 ಡಿಗ್ರಿ ಇದೆ ಅಂದ್ಕೊಳ್ಳಿ. ಜಸ್ಟ್ ಅಸ್ಯೂಮ್ ದಿಸ್ ಇಸ್ 30 ಡಿಗ್ರೀಸ್. ಮೈನಸ್ 30 ಡಿಗ್ರೀಸ್ ಅನ್ನೋಕ್ಕೆ ಸಾಧ್ಯನಾ? ನೋಡಿ, ಇಲ್ಲಿ ಮೈನಸ್ ಸೈನ್ ಏನಿದೆ ಅಲ್ವಾ, ಮೈನಸ್ ಸೈನ್ ಇಸ್ ಶೋಯಿಂಗ್ ಅಸ್ ದ ಡೈರೆಕ್ಷನ್. ಮೈನಸ್ ಅಂದರೆ ಮೈನಸ್ ಅಲ್ಲ, ಮೈನಸ್ ಅಂದರೆ ಡೈರೆಕ್ಷನ್ ತೋರಿಸ್ತಾ ಇದೆ. ಇವಾಗ ನೀವು ಎಷ್ಟೋ ಮಾಲ್ಗಳಿಗೆ ಹೋಗ್ತೀರಾ, ಅಪಾರ್ಟ್ಮೆಂಟ್ಗಳಲ್ಲಿ ತುಂಬ ಜನ ಮನೆ ಇರ್ತವೆ. ಸೊ ಗ್ರೌಂಡ್ ಫ್ಲೋರ್ ಆದಮೇಲೆ ಕೆಳಗಡೆ ಹೋಗೋಕೆ ಏನಂತೀವಿ ನಾವು? ಬೇಸ್ಮೆಂಟ್ ಅಂತೀವಿ ತುಂಬ ಕಡೆ, ಕರೆಕ್ಟಾ? ಬಟ್ ದೊಡ್ಡ ದೊಡ್ಡ ಮಾಲ್ಗೋದ್ರೆ 4-5 ಬೇಸ್ಮೆಂಟ್ಗಳು ಇರ್ತವೆ. ಸೊ -1, -2, -3 ಅಂತ ಬರೆದಿರ್ತಾರೆ. ಯಾಕೆ ಮೈನಸ್ ಬರೀತಾ ಇದ್ದಾರೆ ಅವರು ಅಂದರೆ ಗ್ರೌಂಡ್ಗಿಂತ ಕೆಳಗಿದೆ. ಗ್ರೌಂಡ್ಗಿಂತ ಕೆಳಗಡೆ ಇರೋದಕ್ಕೆ -1, ಅದಕ್ಕಿಂತ ಕೆಳಗಡೆ ಇರೋದಕ್ಕೆ -2, ಅದಕ್ಕಿಂತ ಕೆಳಗಡೆ ಇರೋದಕ್ಕೆ -3. ಓಕೆ, ಮೈನಸ್ ಅಂದರೆ ಸೊ ಅದು ಫ್ಲೋರ್ ಹೈಟ್ ಒಂದೇ ಇರುತ್ತೆ. ಇವಾಗ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರು 3 ಮೀಟರ್ಸ್ ಹೈಟ್ ಇದ್ದಾಗ ಗ್ರೌಂಡ್ ಫ್ಲೋರಿಂದ -1 ಕೂಡ 3 ಮೀಟರ್ಸ್ ಹೈಟೇ ಇರುತ್ತೆ. ಬಟ್ ಅದು ಗ್ರೌಂಡ್ಗಿಂತ ಕೆಳಗಿದೆ, ಡೈರೆಕ್ಷನ್ ಕೆಳಗೆ ಬೇರೆ ಕಡೆ ಇದೆ. ಸೊ ದಿಸ್ ಮೈನಸ್ ಇದೆ ನೋಡಿ, ಈ ಮೈನಸ್ ಅಂದರೆ ಮೈನಸ್ ಅಲ್ಲ, ಆ ಮೈನಸ್ ನಮಗೆ ಡೈರೆಕ್ಷನ್ ತೋರಿಸ್ತಾ ಇದೆ. ದಿಸ್ ಇಸ್ ಗೋಯಿಂಗ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಓಕೆ, ಬಟ್ ಇದು 30 ಡಿಗ್ರೀಸೇ ಇರುತ್ತೆ. ಇದು 60 ಅನ್ಕೊಳ್ಳಿ, ಇದು 30 ಅನ್ಕೊಳ್ಳಿ. 60 + 30 ಇಸ್ 90. ಬಟ್ ಇಲ್ಲಿ -y ಏನಕ್ಕೆ ಬರ್ತಿದ್ದೀವಿ? ಇಟ್ ಈಸ್ ಇನ್ ಕ್ಲಾಕ್ ವೈಸ್, ಅದಕ್ಕೆ ಮೈನಸ್. ಓಕೆ, ಸೊ ಈ -y ಇದೆ ನೋಡಿ, ದಿಸ್ ವಿ ಹ್ಯಾವ್ ಟು ಯೂಸ್ ಮೋಸ್ಟ್ಲಿ ಇನ್ ASTC ರೂಲ್. ಬಟ್ ನಾವು ಇವಾಗ ಏನು ಮಾಡ್ತಿದ್ದೀವಿ? ಕಾಂಗ್ರುವೆನ್ಸಿ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಮೈನಸ್ಸನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಕ್ಲಿಯರ್? ಸೊ AOC ಇಸ್ ಈಕ್ವಲ್ ಟು AOD. ಇದು ಕೂಡ ಏನಾಗೈತಿ? ಇಲ್ಲಿ ಒಂದು ಆ್ಯಂಗಲ್ ಆಗುತ್ತೆ. ಇದು ಸೈಡ್ ಆಯಿತು, ಸೈಡ್ ಆಯಿತು, ಆ್ಯಂಗಲ್ ಆಯಿತು. ಇವೆರಡು ಸೈಡ್ಗಳು ಈಕ್ವಲ್ ಆಗಿದ್ದಾವೆ, ಇವೆರಡು ಸೈಡ್ಗಳು ಈಕ್ವಲ್ ಆಗಿದ್ದಾವೆ, ಇವೆರಡು ಆ್ಯಂಗಲ್ಗಳು ಈಕ್ವಲ್ ಆಗಿದ್ದಾವೆ ಅಲ್ವಾ? ಎಸ್. ಸೊ ಇದರಿಂದ ಹೇಳ್ಬೋದು ದೇರ್ ಫಾರ್ ಟ್ರಯಾಂಗಲ್ AOC ಇಸ್ ಕಾಂಗ್ರುವೆಂಟ್ ಟು ಟ್ರಯಾಂಗಲ್ BOD. ಹೇಗೆ ಕಾಂಗ್ರುವೆಂಟ್ ಆಯಿತು? SAS ಕಾಂಗ್ರುವೆನ್ಸಿ. ಇದರಿಂದ ಎರಡು ಟ್ರಯಾಂಗಲ್ ಏನಾಯಿತು? ಕಾಂಗ್ರುವೆಂಟ್ ಆಯಿತು. ಕಾಂಗ್ರುವೆಂಟ್ ಅಂದರೆ ಏನು? ಸೇಮ್ ಶೇಪ್, ಸೇಮ್ ಸೈಜ್. ಫಾರ್ ಎಕ್ಸಾಂಪಲ್ 2 ಹ್ಯಾಂಡ್ಸ್, ಒಂದೇ ಶೇಪ್ ಇದೆ, ಒಂದೇ ಸೈಜ್ ಇದೆ ನೋಡಿ, ಒಂದ್ರ ಮೇಲೆ ಒಂದು ಕರೆಕ್ಟಾಗಿ ಓವರ್ಲ್ಯಾಪ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಕಾಂಗ್ರುವೆನ್ಸಿ. ಸಿಮಿಲ್ಯಾರಿಟಿ ಅಂದರೆ ನಿಮ್ಮ ಕೈ, ನಿಮ್ಮ ತಮ್ಮನ ಕೈ ಅಥವಾ ಚಿಕ್ಕ ಮಗುವಿನ ಕೈ ಎರಡೂ ಒಂದೇ ಶೇಪಲ್ಲಿದೆ, ಬಟ್ ಸೈಜ್ ಬೇರೆ ಬೇರೆ. ಇದಕ್ಕೆ ಸಿಮಿಲ್ಯಾರಿಟಿ ಅಂತಾರೆ. ಎರಡು ಒಂದೇ ಶೇಪ್, ಒಂದೇ ಸೈಜ್ ಆದಾಗ ದಟ್ ಇಸ್ ಕಾಲ್ಡ್ ಆಸ್ ಕಾಂಗ್ರುವೆನ್ಸಿ. ಸೊ ಇದು ಇವೆರಡು ಟ್ರಯಾಂಗಲ್ ಕಾಂಗ್ರುವೆಂಟ್ ಆಗಿದ ತಕ್ಷಣ ಏನಂತ ಹೇಳ್ಬೋದು ನಾವು? BD ವಿಲ್ ಬಿ ಈಕ್ವಲ್ ಟು AD. ಹೇಗೆ ಬರೆದ್ವಿ ಇದನ್ನು? CP/CT, ಕಾಂಗ್ರುವೆನ್ಸ್ ಪಾರ್ಟ್ಸ್ ಆಫ್ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುವೆಂಟ್ ಟ್ರಯಾಂಗಲ್ಸ್.
ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುವೆಂಟ್ ಟ್ರಯಾಂಗಲ್ಸ್ ಅಷ್ಟೇ. ಓಕೆ, ಸಿ ಪಿ ಸಿ ಟಿಯಿಂದ ಬಿ ಡಿ ಇಸ್ ಈಕ್ವಲ್ ಟು ಎ ಡಿ ಅಂತ ಬರೆದ್ವಿ, ರೈಟ್. ಸೊ ಇದು ಕಾಂಗ್ರುವೆನ್ಸಿ ಪಾರ್ಟ್. ಕಾಂಗ್ರುವೆನ್ಸಿ ಪಾರ್ಟಲ್ಲಿ ನೀವು ಇಷ್ಟು ಮಾಡಬೇಕು. ಕನ್ಸ್ಟ್ರಕ್ಷನ್ ಪಾರ್ಟಲ್ಲಿ ಏನು ಮಾಡಬೇಕು ಅದನ್ನು ಪಾಯಿಂಟ್ ನಂಬರ್ 1 ನೋಡಿದ್ವಿ. ಸೆಕೆಂಡ್ ಪಾಯಿಂಟ್ ಏನು, ಕಾಂಗ್ರುವೆನ್ಸಿ ಪಾರ್ಟಲ್ಲಿ ನೀವು ಇಷ್ಟು ಮಾಡಬೇಕು. ನಾವು ಲೆಟ್ಸ್ ಗೋ ಟು ದ ಲಾಸ್ಟ್ ಆ್ಯಂಡ್ ದ ಥರ್ಡ್ ಫೈನಲ್ ಪಾರ್ಟ್. ಸೊ ಅದೇನಪ್ಪ, ಇವಾಗ ನಮಗೇನು ಬಂದಿದೆ, ಬಿ ಡಿ ಇಸ್ ಈಕ್ವಲ್ ಟು ಎ ಡಿ ಬಂದಿದೆ ಅಲ್ವಾ. ಸೊ ಬಿ ಡಿ ಇಸ್ ಈಕ್ವಲ್ ಟು ಎ ಡಿ ಅಂದರೆ ಈ ಬಿ ಇಂದ ಡಿ ನಾವು ಡಿಸ್ಟೆನ್ಸ್ನ ಮೆಷರ್ ಮಾಡಿದರೆ ಅಥವಾ ಲೆಂತ್ನ ಮೆಷರ್ ಮಾಡಿದ್ರೆ ಆ ಲೆಂತು ಎ ಮತ್ತು ಸಿ ಲೆಂತ್ಗೆ ಮೆಷರ್ ಮಾಡಿದ್ರೆ ಈಕ್ವಲ್ ಆಗಿರುತ್ತೆ. ದಟ್ ಈಸ್ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುವೆಂಟ್ ಟ್ರಯಾಂಗಲ್ಸ್. ಓಕೆ, ಸೊ ಬಿ ಡಿ ಇಸ್ ಈಕ್ವಲ್ ಟು ಎ ಡಿ. ಇವಾಗ ಬಿ ಡಿ ಎಷ್ಟು ಉದ್ದ ಇದೆ ಕಂಡುಹಿಡಿಯೋದಕ್ಕೆ ಸಾಧ್ಯನಾ? ನಂಬರ್ಸ್ ಇದಾವ ಇಲ್ಲಿ? ಇಲ್ಲ. ಸೊ ವಾಟ್ ವಿ ವಿಲ್ ಯೂಸ್, ಡಿಸ್ಟೆನ್ಸ್ ಫಾರ್ಮ್ಯುಲಾ ಅಷ್ಟೇ. ಸೊ ಡಿಸ್ಟೆನ್ಸ್ ಫಾರ್ಮುಲಾ, ಬಿ ಡಿ ಡಿಸ್ಟೆನ್ಸ್ ಫಾರ್ಮುಲಾ ಏನು? ಸೊ ಬಿ ಡಿ ಇಸ್ ಈಕ್ವಲ್ ಟು ಅಂಡರ್ ರೂಟ್ x2 minus x1 the whole square plus y2 minus y1 the whole square. ಅದೇ ರೀತಿ ಎ ಡಿಗೂ ಕೂಡ ಎ ಡಿ ಇಸ್ ಈಕ್ವಲ್ ಟು ಅಂಡರ್ ರೂಟ್ x2 minus x1 the whole square y2 minus y1 the whole square. ರೈಟ್. ವಾಟ್ ಇಸ್ x1 y1, ವಾಟ್ ಇಸ್ x2 y2? ಪಾಯಿಂಟ್ಸ್ಗಳಿದಾವ ನಮ್ಮ ಹತ್ರ, ಇದಾವೆ ಅಲ್ವಾ. ಸೊ ಲೆಟ್ ಅಸ್ ಸ್ಟಾರ್ಟ್. ಇವಾಗ ಬಿ ಡಿನ ಸ್ಟಾರ್ಟ್ ಮಾಡೋಣ. ಇವಾಗ ನೋಡಿ ಸ್ಕ್ವೇರ್ ಇದೆ ಅಲ್ವಾ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ ಏನಾಗುತ್ತೆ, ಬಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು x2 minus x1 the whole square plus y2 minus y1 the whole square. ಈ ಅಂಡರ್ ರೂಟ್ ಏನಾಗುತ್ತೆ, ಕ್ಯಾನ್ಸಲ್ ಔಟ್ ಆಗೋಗುತ್ತೆ ಸ್ಕ್ವೇರ್ ಮಾಡಿದಾದ್ಮೇಲೆ. ಇವಾಗ x2 x1 y2 y1 ಎಲ್ಲಿದೆ, ಪಾಯಿಂಟ್ಸ್ ಇದಾವೆ ನಮ್ಮ ಹತ್ರ ಆಲ್ರೆಡಿ. ಓಕೆ, ಸೊ ಲೆಟ್ ಅಸ್ ಟೇಕ್ ದಿಸ್ ಆಸ್ x1 y1 ಆ್ಯಂಡ್ ಲೆಟ್ ಅಸ್ ಟೇಕ್ ದಿಸ್ ಆಸ್ x2 ಆ್ಯಂಡ್ y2. ಸಿಂಪಲ್. ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಬೇಕಷ್ಟೇ. ಸಾಲ್ವ್ ಮಾಡೋಣ ಬನ್ನಿ. ಸೊ ಬಿ ಡಿ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ವಾಟ್, x2 ಅಂದರೆ ಏನು, x2 ಅಂದರೆ cos of x plus y minus x1 ಅಂದರೆ ಏನು 1 the whole square plus y2 ಅಂದರೆ ಏನು sin of x plus y minus 0 the whole square. ಸಾಲ್ವ್ ಮಾಡಿ ಇದನ್ನು. ಬಿ ಡಿ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಯಾವ ಫಾರ್ಮುಲಾನ ಯೂಸ್ ಮಾಡಬೇಕು, a minus b the whole square ಅಂದರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಇದು 0 ಆಗಿದೆ. ಸೊ ದಿಸ್ ವಿಲ್ ಓನ್ಲಿ ಬಿ sin ಸ್ಕ್ವೇರ್ ಆಫ್ x plus y. ಓಕೆ, ಇಲ್ಲಿ ನೋಡಿ, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ. ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ 1. ಎಲ್ಲಿ ಓದಿದ್ದೀರಾ, ಟ್ರಿಗ್ನಾಮೆಟ್ರಿ. ಸೊ ಇದು ಮತ್ತು ಇದರಿಂದ ನಮ್ಗೆ ಏನು ಬಂತು, 1 ಬಂತು. ಇಲ್ಲೂ ಒಂದು 1 ಇದೆ. ಸೊ 1 + 1 is 2. ಸೊ ಬಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2 minus 2 of cos x plus y. ಡನ್. ಈಕ್ವೇಷನ್ ನಂಬರ್ 1. ಇದು ಬಿ ಡಿ ಸ್ಕ್ವೇರ್, ರೈಟ್. ನೆಕ್ಸ್ಟ್ ಏನಿವಾಗ ಎ ಡಿ ಸ್ಕ್ವೇರ್ನ ಕಂಡುಹಿಡಿಯಬೇಕು. ಸೊ ಎ ಡಿ ಸ್ಕ್ವೇರಿಗೆ ವಿಲ್ ಚೇಂಜ್ ದ ಕಲರ್, ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು x1 y1ನ ಹಾಕೊಂಬಿಡೋಣ ಫಸ್ಟ್. ಓಕೆ, ಸೊ ಇದು x1 y1 x2 y2. ಓಕೆ, x2 minus x1 the whole square ಅಂದರೆ cos x minus cos of minus y the whole square plus y2 minus y1 sin x minus sin of minus y the whole square. ಓಕೆ, ಈ ಸ್ಕ್ವೇರ್ನ ನಾವು ಫಾರ್ಮುಲಾ ಹಾಕ್ಬಿಟ್ಟು ಸ್ಪ್ಲಿಟ್ ಮಾಡೋಕ್ಕಿಂತ ಮುಂಚೆ ಕಾಸ್ ಆಫ್ ಮೈನಸ್ ವೈ ಅಂದರೆ ಕಾಸ್ ಆಫ್ ಮೈನಸ್ ಥೀಟಾ. ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ, ಮೈನಸ್ ಥೀಟಾ ಬರ್ತಾ ಇರೋದು 4th ಕ್ವಾಡ್ರೆಂಟಲ್ಲಿ. 4th ಕ್ವಾಡ್ರೆಂಟಲ್ಲಿ ಯಾವ್ದು ಪಾಸಿಟಿವ್ ಇದೆ, ಕಾಸ್ ಪಾಸಿಟಿವ್ ಇದೆ. ಸೊ ಇದೇನಾಗುತ್ತೆ, ಜಸ್ಟ್ ಕಾಸ್ ವೈ ಆಗುತ್ತೆ. ವಿ ವಿಲ್ ರೀರೈಟ್ ದಿಸ್. ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ. ಓಕೆ, ಬಿಕಾಸ್ ಕಾಸ್ ಆಫ್ ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಅಷ್ಟೇ. ಬಿಕಾಸ್ ಇಟ್ ಇಸ್ ಲೈಯಿಂಗ್ ಇನ್ 4th ಕ್ವಾಡ್ರೆಂಟ್. 4th ಕ್ವಾಡ್ರೆಂಟಲ್ಲಿ ಕಾಸ್ ಪಾಸಿಟಿವ್ ಆಗಿದೆ. ಸೊ ಆ್ಯಸ್ ಇಟ್ ಇಸ್. ಅದೇ ರೀತಿ ಪ್ಲಸ್ ಸೈನ್ ಎಕ್ಸ್, ಇಲ್ಲಿ ನೋಡಿ, ಸೈನ್ ಆಫ್ ಮೈನಸ್ ಥೀಟಾ, ಮೈನಸ್ ಥೀಟಾ ಲೈಸ್ ಇನ್ 4th ಕ್ವಾಡ್ರೆಂಟ್. ಸೈನ್ ಇಸ್ ನೆಗೆಟಿವ್. ಸೊ ಏನಾಗುತ್ತೆ ಇಲ್ಲಿ, ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ ದ ಹೋಲ್ ಸ್ಕ್ವೇರ್. ಯಾಕಂದರೆ ಸೈನ್ ಆಫ್ ಮೈನಸ್ ವೈ ಇಸ್ ಮೈನಸ್ ಸೈನ್ ವೈ. ಸೊ ಮೈನಸ್ ಇಂಟು ಮೈನಸ್ ಸೈನ್ ವೈ ಪ್ಲಸ್ ಸೈನ್ ವೈ. ಓಕೆ, ಸೊ ಇವಾಗ ಫಾರ್ಮುಲಾ ಹಾಕಿ. ಸೊ ಎ ಡಿ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಅದೇ ರೀತಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್
ಪ್ಲಸ್ 2ab ಡನ್. ಇಲ್ಲಿ ನೋಡಿ ಮತ್ತೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ 1, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ. ಥೀಟಾ ನೋಡಿ y ಆ್ಯಂಡ್ y ಅಂದರೆ ಥೀಟಾ ಆಗಿದೆ, ಎಕ್ಸ್ ಆ್ಯಂಡ್ ಎಕ್ಸ್ ಸೊ ಥೀಟಾ. ಸೊ ಇವೆರಡರಿಂದ 1 ಬರುತ್ತೆ, ಇವೆರಡರಿಂದ 1 ಬರುತ್ತೆ. ಸೊ 1 + 1 2. ಸೊ AD² ಇಸ್ ಈಕ್ವಲ್ ಟು 2. 1 + 1 2 ಆಯಿತು, 2. ಇನ್ನೇನಿದೆ ಇಲ್ಲಿ ಮೈನಸ್ 2 cos x ಇಂಟು cos y ಪ್ಲಸ್ 2 sin x ಇಂಟು sin y. ಇದು ನಮ್ಮ ಈಕ್ವೇಷನ್ ನಂಬರ್ 2. ಓಕೆ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ಅರ್ಥ ಆಗಿದೆ ಅಲ್ವಾ? ಸೊ ಇದು ನಮ್ಮ ಈಕ್ವೇಷನ್ ನಂಬರ್ 2 ಆದಮೇಲೆ ಇವಾಗ ಏನು ಮಾಡ್ಬೇಕು ನಾವು ನೋಡಿ, ಬಿ ಡಿ ಇಸ್ ಈಕ್ವಲ್ ಟು ಎ ಡಿ. ಸೊ ಇದನ್ನು ಸ್ಕ್ವೇರ್ ಮಾಡಿದ್ರು ಕೂಡ ಸೇಮೇ, BD² ಇಸ್ ಈಕ್ವಲ್ ಟು AD². ಸೇಮ್ 4 ಇಸ್ ಈಕ್ವಲ್ ಟು 4, ಎರಡು ಕಡೆ ಸ್ಕ್ವೇರ್ ಮಾಡಿ 16 ಇಸ್ ಈಕ್ವಲ್ ಟು 16. ಸೇಮೇ ಅಲ್ವಾ? ಅಂದರೆ ಲೆಂತ್ ಸೇಮ್ ಆಗಿದೆ. ಹೇಗೆ ಲೆಂತ್ ಸೇಮ್ ಆಯಿತು? CPCT ಕಾಂಗ್ರುವೆನ್ಸಿಯಿಂದ, ರೈಟ್? ಓಕೆ. ಸೊ ಇವಾಗ ನಾವೇನು ಮಾಡಿದ್ವಿ, BD² ಬಂತು, AD² ಬಂತು, ಸಿಂಪಲ್. ಇವಾಗ ಇಲ್ಲಿ ಒಂದು ನಾನು ಸೈಡ್ಗೆ ಹೋಗ್ತೀನಿ, ಟೇಕ್ ಅ ಸ್ಕ್ರೀನ್ಶಾಟ್. ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಓಕೆ, ಸೊ ಸ್ಕ್ರೀನ್ಶಾಟ್ನ ತೊಗೊಂಡಿದ್ದೀರಾ ಅನ್ಸುತ್ತೆ. ಲೆಟ್ ಅಸ್ ನಾವು ಏನು ಮಾಡೋಣ, ಇಲ್ಲಿ ಇವಾಗ AD² ಇಸ್ ಈಕ್ವಲ್ ಟು BD² ಅಂತ ಇದೆ ನೋಡಿ, ಅದನ್ನು ಈಕ್ವೇಟ್ ಮಾಡಿಬಿಟ್ಟು ಸಾಲ್ವ್ ಮಾಡಿಬಿಟ್ರೆ ವಿ ವಿಲ್ ಗೆಟ್ ದ ರಿಕ್ವೈರ್ಡ್ ರಿಸಲ್ಟ್ ಅಷ್ಟೇ. ಓಕೆನಾ? ಬೇರೆ ಏನೂ ಇಲ್ಲ ಇದರಲ್ಲಿ, ಇಷ್ಟೇ 3 ಸ್ಟೆಪ್ಪು ಸ್ಟೂಡೆಂಟ್ಸ್. ಕೋಆರ್ಡಿನೇಟ್ ಜಾಮೆಟ್ರಿ ಗೊತ್ತಿದೆ ನಿಮಗೆ, ಮತ್ತು ಇನ್ನೇನು ಗೊತ್ತಿದೆ, ಕಾಂಗ್ರುವೆನ್ಸಿ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ ಯಾವ ಥರ ಅಂತ. ಆ ಥರ ಎಲ್ಲ ಮಾಡಿಬಿಟ್ರೆ ಯು ವಿಲ್ ಗೆಟ್ ದ ರೈಟ್ ಆನ್ಸರ್. BD² ಅಳಿಸ್ಬಿಟ್ನ ನಾನು, ಓಕೆ, ನೋ ಪ್ರಾಬ್ಲಮ್. ಸೊ ಇವಾಗ BD². ಸೊ BD² ಅಂದರೆ ಏನಾಗುತ್ತೆ ಇಲ್ಲಿ, BD² ಅಂದರೆ BD² ಇಸ್ ನಥಿಂಗ್ ಬಟ್ 2 ಮೈನಸ್ 2 ಆಫ್ ಕಾಸ್, ಓಕೆ, 2 ಮೈನಸ್ 2 ಕಾಸ್ ಆಫ್ x ಪ್ಲಸ್ y ಅಂತ ಬಂದಿತ್ತು ಅನ್ಸುತ್ತೆ ಇಲ್ಲಿ. ಓಕೆ, ಇಲ್ಲಿ AD² ಹತ್ರ ಏನಿದೆ, 2 ಮೈನಸ್ 2 ಕಾಸ್ x ಇಂಟು ಕಾಸ್ y ಪ್ಲಸ್ 2 sin x ಇಂಟು sin y. ಓಕೆ, ಸೊ ಈ ಮೈನಸ್ ಈ 2 ಇದೆ ನೋಡಿ, ಈ 2ನ ಈ ಕಡೆ ಕಳಿಸಿ, -2 ಆಗುತ್ತೆ. 2 ಮೈನಸ್ 2 0. ಸೊ ಇದು ಮತ್ತು ಇದು ಹೋಯ್ತು. ಇನ್ನು ನಮ್ಮ ಹತ್ರ ಏನಿದೆ ಈಗ, -2 ಕಾಸ್ ಆಫ್ x ಪ್ಲಸ್ y. ಇಲ್ಲಿ -2 ಇದೆ ತಾನೆ, ಇಲ್ಲೂ ಕೂಡ -2ನ ಕಾಮನ್ ತೊಗೊಳ್ಳಿ. ಸೊ -2ನ ಕಾಮನ್ ತೊಗೊಂಡ್ರೆ ಕಾಸ್ x ಇಂಟು ಕಾಸ್ y ಮೈನಸ್ sin x ಇಂಟು sin y. -2 gone. Therefore, cos of x plus y is equal to cos x into cos y minus sin x into sin y. Therefore, hence proved. Done. Okay, ಅರ್ಥ ಆಯ್ತಲ್ವಾ? ಒಂದ್ಸತಿ ಕ್ವಿಕ್ ರಿವಿಷನ್ ಮಾಡಿಬಿಡೋಣ ಸ್ಟೂಡೆಂಟ್ಸ್. ನೋಡಿ ಇಲ್ಲಿ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಅಲ್ಲಿ 3 ಸ್ಟೆಪ್ಸ್ಗಳಿದ್ದಾವೆ. ಕನ್ಸ್ಟ್ರಕ್ಷನ್, ಕಾನ್ಸೆಪ್ಟ್ ಆಫ್ ಕಾಂಗ್ರುವೆನ್ಸಿ ಅಂಡ್ CPCT, ಡಿಸ್ಟೆನ್ಸ್ ಫಾರ್ಮುಲಾ. ಕನ್ಸ್ಟ್ರಕ್ಷನಲ್ಲಿ ಏನು ಮಾಡ್ಬೇಕು ನೀವು, ಎಕ್ಸ್ ಆಕ್ಸಿಸ್ ತೊಗೊಳ್ಳಿ, ವೈ ಆಕ್ಸಿಸ್ ತೊಗೊಳ್ಳಿ, ಒಂದು ಯೂನಿಟ್ ಸರ್ಕಲ್ ಡ್ರಾ ಮಾಡಿ, 3 ಪಾಯಿಂಟ್ಸ್ ತೊಗೊಳ್ಳಿ. ಫಸ್ಟ್ ಕ್ವಾಡ್ರೆಂಟಲ್, ಸೆಕೆಂಡ್ ಕ್ವಾಡ್ರೆಂಟಲ್ ಒಂದು, ಫೋರ್ತ್ ಕ್ವಾಡ್ರೆಂಟಲ್ ಒಂದು, 4ನೇ ಪಾಯಿಂಟು ಸರ್ಕಲ್ ಮತ್ತು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತಲ್ವಾ ಅಲ್ಲಿ ತೊಗೊಳ್ಳಿ. ಇವಾಗ ಜಾಯಿನ್ ಆಲ್ ದ ಪಾಯಿಂಟ್ಸ್, ಈ ಥರ ಈ ಥರ ಮತ್ತು ಈ ಥರ. ಇವಾಗ ಜಾಯಿನ್ ಕ್ವಾಡ್ರೆಂಟ್ 2 ಆ್ಯಂಡ್ ದಿಸ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಕ್ವಾಡ್ರೆಂಟ್ 1 ಆ್ಯಂಡ್ 4 ಪಾಯಿಂಟ್ ಈ ಥರ. ನೆಕ್ಸ್ಟ್ ಏನಾಗುತ್ತೆ, ಇದು ಎಕ್ಸ್ ಆಗುತ್ತೆ, ಅದು ನೆಕ್ಸ್ಟ್ ವೈ ಆಗುತ್ತೆ, ಇದು ಕೆಳಗಡೆ ಇರೋದು -x -y ಅಂತ ಆಗುತ್ತೆ. ಇವಾಗ ಏನು ಮಾಡ್ಬೇಕು, ನೆಕ್ಸ್ಟು ಕೋಆರ್ಡಿನೇಟ್ಸ್ನ ಬರೀರಿ. 1, 0 cos x, sin x, cos of x plus y, sin of x plus y, ಅದೇ ರೀತಿ cos of -y, sin of -y. ಸೊ ನೆಕ್ಸ್ಟ್ ಏನು ಮಾಡ್ಬೇಕು ನಾವು, ಅದೇ ಇಲ್ಲಿದೆ ನೋಡಿ, ಈ ಇಡೀ ಗ್ರಾಫಲ್ಲಿ ಬರೀ ಆ ಟ್ರಯಾಂಗಲ್ನ ತೊಗೊಂಡು ನೇಮ್ನ ಮಾಡ್ಕೊಳ್ಳಿ, ಟ್ರಯಾಂಗಲ್ನ ABCDO. ಓಕೆ, ನೆಕ್ಸ್ಟ್ ಏನು ಮಾಡ್ಬೇಕು ನಾವು, ಎರಡು ಟ್ರಯಾಂಗಲ್ನ ಕಂಪೇರ್ ಮಾಡಿ. ಓಕೆ, ಸೈಡ್ ಆ್ಯಂಗಲ್. ಸೊ SAS ಕಾಂಗ್ರುವೆನ್ಸಿಯಿಂದ ದೀಸ್ ಬೋತ್ ಆರ್ ವಾಟ್, ದೀಸ್ ಬೋತ್ ಆರ್ ಕಾಂಗ್ರುವೆಂಟ್. ಕಾಂಗ್ರುವೆಂಟ್ ಆದಮೇಲೆ CPCTಯಿಂದ ನಾವೇನಂತ ಬರಿಬೋದು, BD ಇಸ್ ಈಕ್ವಲ್ ಟು AD ಅಂತ ಬರಿಬೋದು. ಒಂದ್ಸತಿ CPCTಯಿಂದ ಅದು ಬಂದಾದಮೇಲೆ BDನ ಕಂಡುಹಿಡಿರಿ, ಡಿಸ್ಟೆನ್ಸ್ ಫಾರ್ಮುಲಾ, ADನ ಕಂಡುಹಿಡಿರಿ, ಡಿಸ್ಟೆನ್ಸ್ ಫಾರ್ಮುಲಾ. ಎರಡು ಡಿಸ್ಟೆನ್ಸ್ಗಳು ಬರ್ತವೆ, ಅವೆರಡು ಡಿಸ್ಟೆನ್ಸ್ನ ನಾವು ಈಕ್ವೇಟ್ ಮಾಡಿಬಿಟ್ರೆ ಆನ್ಸರ್ ಬಂದ್ಬಿಡುತ್ತೆ. ಆ್ಯಸ್ ಸಿಂಪಲ್ ಆ್ಯಸ್ ದಟ್, ಅಷ್ಟೇ. ಕ್ಲಿಯರ್? ಓಕೆ, ಅರ್ಥ ಆಗಿದೆಯಾ? ಇದು ಅರ್ಥ ಆಗಿದೆ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ. ಇವಾಗ ನಿಮ್ಗೆ ಹೋಗಬೇಕಾದ್ರೆ ಒಂದು ಚಿಕ್ಕ ಹೋಮ್ವರ್ಕ್ನ ಕೊಡ್ತಾ ಇದ್ದೀನಿ. ಇದು ಒಂದು ಡೆರಿವೇಷನ್ ಕಲ್ತ್ಕೊಂಡ್ರಲ್ವಾ,
ಇದೇ ರೀತಿ ಮಿಕ್ಕಿದ ಡೆರಿವೇಷನ್ಗಳಷ್ಟೆ. ಓಕೆ, ಸೊ ಮಿಕ್ಕಿದ ನಿಮ್ಮ ಹೋಮ್ವರ್ಕ್ ಏನಂದರೆ ಸ್ಟೂಡೆಂಟ್ಸ್ ಯಾವ ತುಂಬ ಸತಿ, ಓಕೆ, ಮೋಸ್ಟ್ ಪ್ರಾಬಬ್ಲಿ ತುಂಬ ಸತಿ ಈ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಡೆರಿವೇಷನ್ನೇ ಕೇಳಿದ್ದಾರೆ. ಅಕಸ್ಮಾತ್ ಬೇರೆ ಡೆರಿವೇಷನ್ನ ಕೇಳಬಹುದು, ಹೇಳೋಕ್ಕಾಗಲ್ಲ, ಕೇಳಬಹುದು. ಸೊ ನಿಮ್ಮ ಹೋಮ್ವರ್ಕ್ ಏನಪ್ಪ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿರೋ ಎಲ್ಲ ಡೆರಿವೇಷನ್ಸ್ನ ಒಂದು ಸತಿ ಓದಿ, ಯಾವುದಾದ್ರೂ ಡೆರಿವೇಷನ್ ನಿಮಗೆ ಕಷ್ಟ ಅಂತ ಅನ್ನಿಸ್ತಾ ಇದ್ದರೆ ಆ ಡೆರಿವೇಷನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ನನಗೆ ಗೊತ್ತಿರೋ ಥರ ಟ್ರೈ, ನೀವೇ ಆದಷ್ಟು ಎಲ್ಲ ಡೆರಿವೇಷನ್ಸ್ನ ಓದ್ಕೊಳ್ಳೋದಕ್ಕೆ ಕಲ್ತ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ಆಗ್ತಾ ಇಲ್ಲ ಅಂದರೆ ಆ ಕಷ್ಟ ಅನಿಸೋ ಡೆರಿವೇಷನ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಎಲ್ಲ ಡೆರಿವೇಷನ್ ಅನ್ನೋಕ್ಕೆ ಹೋಗಬೇಡಿ, ದಯವಿಟ್ಟು ಟ್ರೈ ಮಾಡಿ. ನಾನು ಎಲ್ಲ ಡೆರಿವೇಷನ್ ನಾನು ನಿಮ್ಗೆ ಹೇಳ್ಕೊಡ್ಬೋದು, ನೋ ಪ್ರಾಬ್ಲಮ್ ಫಾರ್ ಮೀ, ಬಟ್ ಎಕ್ಸಾಮ್ ಬರೀತಿರೋರು ನೀವು. ಓಕೆ, ಸೊ ಆದಷ್ಟು ಕಷ್ಟಪಟ್ಟು ಕಲ್ತ್ಕೊಳ್ಳೋಕೆ ಟ್ರೈ ಮಾಡಿ. ನಿಮಗೆ ಗೊತ್ತೇ ಆಗ್ತಾಯಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಆ ಡೆರಿವೇಷನ್ನ ಮತ್ತೆ ನಾನು ಬಂದು ಹೇಳ್ಕೊಡ್ತೀನಿ. ಬಟ್ ಕಮೆಂಟ್ಸಲ್ಲಿ ನನಗೆ ತಿಳಿಸಿ ನಿಮಗೆ ಯಾವ ಡೆರಿವೇಷನ್ ಬೇಕು ಅಂತ. ಈ ಪ್ರೂಫು ತುಂಬ ಈಸಿಯಾಗಿ ನಿಮ್ಗೆ ಅರ್ಥ ಆಗಿದ್ರೆ ಶೇರ್ ಮಾಡೋದನ್ನ ಮರಿಬೇಡಿ, ಲೈಕ್ ಕೂಡ ಮಾಡಿ, ಕಮೆಂಟ್ ಕೂಡ ಮಾಡಿ. ಅರ್ಥ ಆಗಿದ್ರೆ ಎಸ್ ಸರ್ ಐ ಅಂಡರ್ಸ್ಟುಡ್ ಅಂತ ಹಾಕಿ. ಸೊ ನನಗೂ ಕೂಡ ಗೊತ್ತಾಗುತ್ತೆ ನಿಮ್ಗೆ ಅರ್ಥ ಆಗಿದೆ ಅಂತ. ಇದನ್ನು ಹೇಳ್ತಾ ಮತ್ತೆ ನೀವು ಆದಷ್ಟು ಬೇಗ ಸಿಗೋಣ. ಆಲ್ ದ ಬೆಸ್ಟ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1. ಬಾಯ್ ಬಾಯ್, ಟೇಕ್ ಕೇರ್. PU CET ಪರೀಕ್ಷೆ ಸೈನ್ಸ್ನ ಫಾಲೋ ಮಾಡೋದಕ್ಕೆ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.